ನಮ್ಮ ಕುಟುಂಬ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವೆಡ್ನೆಸ್ಡೇ. ಇವತ್ತು ನಮ್ಮ ಪರ್ಯಂತ್ಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ AC ಎಕ್ಸಾಮ್ ಇದೆ. ಸೊ ಹಾಗಾಗಿ ಇವತ್ತು ಡ್ರಾಯಿಂಗ್ ಬುಕ್ಕು ಮತ್ತು ಕ್ರೇಯಾನ್ಸು, ಸ್ವಲ್ಪ ಪೇಂಟಿಂಗ್ಸು, ರಂಗೀಲ ಪೇಂಟ್ಸ್ ಅವೆಲ್ಲನೂ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ತಾಯಂದರು ಮಾಡೋ ಕೆಲಸ ಏನು ಗೊತ್ತಾ? ಯಾವುದೇ ಒಂದು ವಸ್ತು ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅಂದರೆ ಅದರಲ್ಲಿ ಲೇಬಲ್ ಮಾಡೋದು. ಇದನ್ನು ಯಾರಿಗೆಲ್ಲ ಈ ಪ್ರಮೋಷನ್ ಸಿಗೋದು ಅಂತಾರಲ್ಲ, ಹಾಗೆ ನನಗೆ ಈ ಬರೆದು ಆರಾಮಾಗಿ ಒಂದು ಕಂಪ್ನಿಗೆ ಬರೆದಿದ್ರೆ ಇಷ್ಟೊತ್ತು ಪ್ರಮೋಷನ್ ಸಿಗ್ಬಿಡ್ತೈತೇನೋ, ಅಷ್ಟು ಸಾರಿ ನನ್ನ ಮಗನ ಹೆಸರು ಬರೆದಿರ್ತೀನಿ ನಾನು. ಫಸ್ಟಿಗೆ ನೋಡಿ ಈ ಥರ ಕವರಲ್ಲಿ ಎಲ್ಲವನ್ನು ಹಾಕಿ ಕಳಿಸ್ತಾ ಇದ್ದೀನಿ. ರಂಗೀಲ ಪೇಂಟ್ಸ್, ಯಾಕಂದರೆ ಇವತ್ತು ಡ್ರಾಯಿಂಗ್ ಇರೋದ್ರಿಂದ ಎಲ್ಲನೂ ಬೇಕಾಗತ್ತೆ. ಮೊದಲೇ ಅವರು ಮ್ಯಾಮ್ ನನಗೆ ಮೆಸೇಜ್ ಮಾಡಿದರು ದಟ್ ಇದೆಲ್ಲ ಬೇಕು ಅಂತ ಹೇಳಿ. ಆಮೇಲೆ ಕಲರ್ ಶೀಟ್ಸು ಎಲ್ಲನೂ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿಕಾಸ್ ಪರ್ಯಂತ್ಗೆ ಈ ಬೋಟು, ಫಿಶ್ ಇವೆಲ್ಲ ಮಾಡೋಕ್ಕೆ ಬರುತ್ತಲ್ಲ, ಮೇ ಬಿ ಅದನ್ನು ಮಾಡ್ತಾನೇನೋ, ಅಥವಾ ಏನಾದರೂ ಡ್ರಾಯಿಂಗ್ಸು ಆ ಥರ ಏನಾದರೂ ಮಾಡ್ತಾನೆ ಅಂತ ಎಲ್ಲ ಅದರಲ್ಲೂ ಪರ್ಯಂತ್ ಹೆಸರನ್ನು ಹಾಕಿ ಕಳಿಸ್ತಾ ಇದ್ದೀನಿ. ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಅಂದರೆ, ಮಕ್ಕಳು ಗೈಸ್ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಏನು ಕೊಟ್ಟು ಕಳಿಸ್ತಾ ಇದ್ದೀವಿ, ಏನು ತೊಗೊಬರ್ಬೇಕು ಅಂತ. ನನ್ನ ಮಗ ಅಂತೂ ಅದು ಎಷ್ಟು ಕಳ್ಕೊಬಂದಿದ್ದಾನೋ ಲೆಕ್ಕನೇ ಇಲ್ಲ ಅಂದರೆ ತಪ್ಪಾಗಲ್ಲ. ಇನ್ನು ಇವತ್ತು ಲಂಚ್ಗೆ ಅಂತ ಹೇಳಿ ಪಲಾವ್ ಮಾಡಿದ್ದೀನಿ. ನಮ್ಮ ಮನೇಲಿ ಎಕ್ಸ್ಪೆಷಲಿ ಪಲಾವ್ ಅಂತ ಅಂದರೆ ಒಂಥರ ಸ್ಪೆಷಲ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂದರೆ ತಪ್ಪಾಗೋದಿಲ್ಲ. ಅಷ್ಟಿಷ್ಟ ಗಾಯ್ಸ್ ಇವ್ರಿಗೆಲ್ಲ. ಅದಾದಮೇಲೆ ಇನ್ನು ಸ್ನ್ಯಾಕ್ಸ್ಗೆ ನಾನಿಲ್ಲಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸಣ್ಣದಾಗಿ, ಈಗ ನಾವು ಟ್ರಿಪ್ಪೆಲ್ಲ ಹೋದಾಗಲ್ಲಿ ಅಟ್ರಾಕ್ಟಿವ್ ಆಗಿ ಕಟ್ ಮಾಡಿ ಇಟ್ಟಿರ್ತಾರಲ್ಲ, ಸೇಮ್ ಅದೇ ಥರ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಜೊತೆಗೆ ನ್ಯಾಪ್ಕಿನ್ ಹಾಕಿ ಕಳಿಸ್ತಾ ಇದ್ದೀನಿ. ನನ್ನ ಮಗ ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ದಿನ ಗೈಸ್ ಅವ್ನು ಸಿಂಗಲ್ ಡೇ ಹತ್ತಿಲ್ಲ, ಮಮ್ಮಿ ನಾನು ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ಅಂತ ಹ್ಯಾಪಿಯಾಗಿ ಹೋಗ್ತಾನೆ. ಒಂದೊಂದು ಸತಿ ಅನಿಸುತ್ತೆ ನಿಜವಾಗ್ಲೂ ಇವನಿಗೆ ಮನೇಲಿರೋಕ್ಕೆ ಬೋರಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಂತ. ಬಟ್ ಸ್ಕೂಲಿಂದ ಮನೆಗೆ ಬರ್ತಾನಲ್ಲ, ಅವನ ಕಣ್ಣುಗಳು ಹುಡುಕ್ತಾ ಇರುತ್ತೆ, ಯಾರು ಬಂದಿದ್ದಾರೆ, ಮಮ್ಮಿ ಬಂದೈತಾ ಅಂತ. ಬಂದ ತಕ್ಷಣವೇ ಹಗ್ಗಿ ಕೊಡೋದೇನು, ಮುದ್ದಾಡೋದೇನು, ಅಯ್ಯೋ ದೇವ್ರೇ, ಅವಾಗ ಅನಿಸುತ್ತೆ ಇಲ್ಲಪ್ಪ ನನ್ನ ಮಗನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಹಾಗೇ ನೋಡಿ, ಮಕ್ಕಳಿಗೆ ಹೆಂಗೆ ಹೋದರೂ ಹಾಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸ್ಕೂಲ್ಗೆ ಹೋದರೆ ಸ್ಕೂಲ್ಗೆ ಅಡ್ಜಸ್ಟ್ ಆಗ್ತಾರೆ, ಮನೆಗೆ ಬಂದರೆ ಮನೆಗೆ ಅಡ್ಜಸ್ಟ್ ಆಗ್ತಾರೆ. ಆ್ಯಂಡ್ ಇನ್ನೂ ನಿನ್ನೆ ನಮ್ಮ ಯಜಮಾನ್ರು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರು, ಅದನ್ನು ನಿನ್ನೆಯಿಂದ ಫ್ರಿಜ್ಜಲ್ಲಿ ಇಡೋಕ್ಕೆ ಟೈಮ್ ಸಾಕಾಗಲಿಲ್ಲ. ಬಿಕಾಸ್ ಇವಾಗ ಎಕ್ಸಾಮ್ಸ್ ನಡೀತಾ ಇದ್ದರೆ ನನಗಂತೂ ತುಂಬ ಅವ್ನು ಟೆನ್ಷನ್ ತಗೋತಾನೋ ಇಲ್ಲ, ನನಗೆ ಟೆನ್ಷನ್, BP ರೈಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಅದಕ್ಕೆ ಬೆಳಗ್ಗೆ ಎಲ್ಲ ತೆಗೆದು ಅದನ್ನು ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅದರಲ್ಲಿ ಏನೋ ಒಂದು ಅಂದರೆ ಹೀರೆಕಾಯಿ ಏನೋ ಹೋಗ್ಬಿಟ್ಟಿತ್ತು. ಇನ್ನು ನಮ್ಮ ಯಜಮಾನ್ರು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀನಿ ಒಳಗಡೆ ಎಲ್ಲೋ, ಅದು ಹೋಗ್ಬಿಟ್ಟಿತ್ತು. ಈ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ನಮ್ಮ ಯಜಮಾನ್ರು ಬೈತಾರೆ. ಅದನ್ನು ಸೈಲೆಂಟಾಗಿ ಬಿಸಾಕ್ಬಿಟ್ಟು ನಮ್ಮ ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಅಂತ ಫಸ್ಟ್ ಹೋಗಿ ರೂಮಲ್ಲಿ ಬಗ್ ನೋಡಿ, ಅವ್ರು ಮಲಗಿದ ಮೇಲೆ ನಾನಿಲ್ಲಿ ತೆಗೆದು ಬಿಸಾಕ್ತಾ ಇದ್ದೀನಿ. ಯಾಕಂದ್ರೆ ಬೈದ್ಬಿಡ್ತಾರೆ ಗೈಸ್ ನಮ್ಮ ಯಜಮಾನ್ರು. ಆ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟು. ನೀನು ತೊಗೊಂಡಿದ್ಯಾ ಅಂದರೆ ಅದನ್ನು ಯೂಸ್ ಮಾಡಬೇಕು, ಬಿಸಾಕ್ತಾ ಇದೆಯಾ ಅಂತಂದರೆ ಗ್ಯಾರಂಟಿ ನನಗಿದೆ ಅವತ್ತು ಹಬ್ಬ ಅಂತ. ಅಂದರೆ ಏನಕ್ಕ ನೀವು ಗಂಡಂಗೂ ಭಯ ಬೀಳ್ತೀರಾ ಅನ್ಬೋದು. ಏನು ಮಾಡೋದು ಗೈಸ್, ಮದುವೆಗೆ ಮುಂಚೆ ಅಣ್ಣಂಗೆ ಅಪ್ಪಂಗೆ ಭಯ ಪಡ್ತಾಯಿದ್ದೆ. ಅದಾದಮೇಲೆ ಇವಾಗ ನಮ್ಮ ಯಜಮಾನ್ರಿಗೆ ಭಯ ಪಡ್ತಾಯಿದ್ದೆ. ಮದುವೆ ಆದಮೇಲೆ ಎಲ್ಲಿಗೆ ಹೋಗ್ಬೇಕಂದ್ರೂ ಅವ್ರನ್ನ ಕೇಳೋದು, ಅವ್ರು ಬೈತಾರಾ, ಇದು ಕೇಳಿದ್ರೆ ಬೈತಾರಾ ಅಂತ ಭಯ ಬೀಳ್ತಾಯಿದ್ದೆ. ಇವಾಗ ನನ್ನ ಮಗನಿಗೆ ಭಯ ಪಡ್ತಾಯಿದ್ದೀನಿ. ಈ 19 ಕಿಡ್ಸು, 19 ಅಂದರೆ ಹೇಳ್ಬಿಡ್ತೀನಪ್ಪ, 90 ಥರ ಮಕ್ಕಳು ಆಯಿತಾ. ಮತ್ತು ಅದಕ್ಕೂ ಕಮೆಂಟ್ ಮಾಡ್ತಾರೆ. ಕೆಲವೊಬ್ಬರು ಮಾಡೋಕ್ಕೆ ಕೆಲಸ ಇರಲ್ಲ, ಬರ್ತಾರೆ ಕಮೆಂಟ್ ಮಾಡೋಕ್ಕೆ ಅಂತಲೇ ಇರ್ತಾರೆ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. 90 ಥರ ಮಕ್ಕಳು, ಓಕೆ. 90s ಕಿಡ್ಸು 90, ಓಕೆ, 90 ಮತ್ತು ಅದಕ್ಕೂ ಕಮೆಂಟ್, ಓಕೆ. ಅವರೆಲ್ಲನೂ ಇದೇ ಥರನೇ. ಯಾರೆಲ್ಲ 90ರವ್ರು ಇದ್ದೀರೋ, 1990 ಮೇಲೆ ಹುಟ್ಟಿದವರು ಕಮೆಂಟ್ ಮಾಡಿ ಬೇಗ ನಿಮಗೂ ಹೀಗೇನಾ ಅಂತ. ನಾವು ಮಕ್ಕಳಾಗಿದ್ದಾಗ ರಿಮೋಟ್ ನಮ್ಮ ಕೈಗೆ ಬರ್ತಾ ಇರಲಿಲ್ಲ. ಇವಾಗ ನಾವು ದೊಡ್ಡವರಾಗಿದ್ರೂ ನಮ್ಮ ಕೈಯಲ್ಲಿ ರಿಮೋಟ್ ಇರಲ್ಲ. ಅವಾಗೆಲ್ಲ ನಮ್ಮಪ್ಪ ನೋಡ್ತಾ ಇರೋರು, ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ನಮ್ಮಪ್ಪ ಇವಾಗ ಏನಾದರೂ ನ್ಯೂಸ್ ನೋಡ್ತಾ ಇದ್ರೆ ಕೊಟ್ಬಿಟ್ಟು ಸೈಲೆಂಟಾಗಿ ಹೋಗ್ಬೇಕಾಗಿತ್ತು. ಬಟ್ ಇವಾಗ ನಮ್ಮ ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ, ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡ್ರೆ, ಸ್ನಾನ ಮಾಡಿದ್ರೆ, ರೆಡಿ ಆದ್ರೆ TV ಹಾಕೋ, ಕಾಟನ್ ಹಾಕೊಂಡು ಕೂತ್ಕೋ, ಯಾಕೆ ಕೊಡೋಪರಿ ಅಂತ, ಅಮ್ಮ ಬೆಳಗ್ಗೆಯಿಂದ ನೋಡಿಲ್ವಾ, ಬಿಡಮ್ಮ ಅಂತಾರೆ. ಏನು ಮಾಡೋದು, ಹಂಗೆ 19s ಕಿಡ್ಸ್ ಎಲ್ಲನೂ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಈ ಥರ ಆಗ್ತಾ ಇದೆಯಾ, ಇಲ್ಲ ನೀವು 90ರಲ್ಲಿ ಹುಟ್ಟಿದವ್ರೇನಾ ಅಂತ. ನಾನು ಹೇಳ್ಬಿಡ್ತೀನಪ್ಪ, 1994 ನಾನು. ಸೊ ಆವಾಗ ಒಂಥರ ಗೋಲ್ಡನ್ ಡೇಸ್ ನಮ್ಮದೆಲ್ಲ. ಎಲ್ಲವನ್ನ ನೋಡಿಬಿಟ್ಟಿದ್ದೀವಿ ನಾವು. ಎಲ್ಲವನ್ನ ಅಂದರೆ
ಏನೂ ಇಲ್ಲದೇ ಇರೋ ಕಾಲದಿಂದ ಈಗ ಎಲ್ಲ ಇರೋದನ್ನು ನೋಡ್ತಾ ಇದ್ದೀವಿ. AI ಬಂದ್ಬಿಡ್ತು ನಮ್ಮ ಜಮಾನದಲ್ಲಿ ಹಾಗೆ. ಸೊ ಇವಾಗ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ, ಎಲ್ಲಿ ಬೈದ್ಬಿಡ್ತಾರೋ ಅಂತ ಬೇಗ ಬೇಗ. ಆಮೇಲೆ ನಿಂಬೆಹಣ್ಣು ಅಷ್ಟೇ ನೋಡಿ ಎಷ್ಟಿದೆ ಅಂತ. ಇದನ್ನು ಹೆಂಗಾದರೂ ಮಾಡಿ ಇವಾಗ ಅದನ್ನು ಖಾಲಿ ಮಾಡೋದಿರೋದು ನನಗೆ. ಯಾಕಂದರೆ ಆಲ್ರೆಡಿ ಒಂದು ಪ್ಯಾಕೆಟ್ ತಂದಿದ್ದಾರೆ, ಬ್ಯಾಲೆನ್ಸೇ 4-5 ಇದ್ದಾವೆ. ಅದ್ರ ಜೊತೆಗೆ ಈ 4-5 ನೋಡಿದ್ರೆ ನಾನು ಬಿಡ್ತಾರಾ? ಸೊ ಅದಕ್ಕೇ ನಮ್ಮ ಸಂಧ್ಯಕ್ಕ ಬಂದಿದ್ದರು, ಸೈಲೆಂಟಾಗಿ ಅಕ್ಕ ನಿಂಬೆಹಣ್ಣಿದೆ ತೊಗೊಂಡೋಗಿ ಅಂದ್ಬಿಟ್ಟು ಕೊಟ್ಬಿಟ್ಟೆ ನಾನು. ಈ ವಿಡಿಯೋ ಏನಾದರೂ ಅವ್ರು ನೋಡಲ್ಲ, ನೋಡಿದ್ರೆ ಮಾತ್ರ ನನಗೆ ಹಬ್ಬ ಇದೆ ಗೈಸ್, ಗ್ಯಾರಂಟಿ. ಆಮೇಲೆ ನೋಡಿ ಗೈಸ್, ಮೊನ್ನೆ ನಾನು ಸೀರೆ ಶಾಪಿಂಗ್ ಹೋಗಿದ್ನಲ್ವಾ ತೊಮ್ಸಂದ್ರಕ್ಕೆ, ಅವಾಗ ಸೀರೆ ತೊಗೊಂಡೆ ಅಂತ ಹೇಳಿದೆ. ಈ ಸೀರೆನ ನನಗೆ ಪ್ರಮೋಷನ್ಸ್ ಬಂದಿರುತ್ತೆ ಗೊತ್ತಾ, ಅವ್ರ ಹತ್ರ ಎಲ್ಲನೂ ಕೇಳಿದೆ ನಾನು ಈ ಸೀರೆನ. ಅಂದರೆ ಪ್ರಮೋಷನ್ಸ್ಗೆ ಯಾವಾಗೆಲ್ಲ ಬರ್ತಾ ಇತ್ತಲ್ವಾ, ಒಬ್ಬರಿಬ್ಬರನ್ನಲ್ಲ ತುಂಬ ಜನನ ಕೇಳಿದೆ. ಅವ್ರ ಹತ್ರ ಎಲ್ಲ ಇದು ಸ್ಯಾರಿ 800, 1300. ರೀಸೆಂಟಾಗಿ ಒಬ್ಬರು ಕಲೆಕ್ಷನ್ ದೊಡ್ಡ ಯೂಟ್ಯೂಬರ್ ಅವರು, ಅವ್ರ ಹೆಸರು P ಇಂದ ಸ್ಟಾರ್ಟ್ ಆಗುತ್ತೆ, ಹೆಸರು ಹೇಳ್ಬಾರ್ದಲ್ವ ಅದಕ್ಕೆ, P ಇಂದ ಬರುತ್ತೆ. ಅವರು ಪೇಜಲ್ಲಿ ಈ ಸೀರೆ 3000 ಚಿಲ್ಲರೆ. ಯಪ್ಪ, ನಾನು ನಿಜ ನೋಡಿದ ತಕ್ಷಣ ಬಾಯಿ ಬಡ್ಕೊಳ್ಳೋ ಥರ ಆಗ್ಬಿಡ್ತು ಗೈಸ್, ಭಯ ಬಂದುಬಿಡ್ತು. ನಾನು ಈ ಸೀರೆ ಎಷ್ಟಕ್ಕೆ ತೊಗೊಂಡಿರ್ತೀನಿ ಹೇಳಿ, ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ, ಓಕೆ. ಆಮೇಲೆ ಈ ಸೀರೆ ಲಾಸ್ಟ್ ಟೈಮ್ ನಾನು ಸೇಲ್ಗೆ ಇಟ್ಟಿದ್ದೆ. ಅಂದರೆ ನನಗೆ ಒಬ್ಬರು ಸೆಲ್ ಮಾಡ್ತಾರಲ್ವ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಲೈಕ್ ಈ ಥರ ಸೀರೆ ವ್ಯಾಪಾರ ಮಾಡೋಂಗಿದ್ರೆ ನಾವು ಈ ಥರ ನಿಮಗೆ ಕ್ಲಾತ್ಸ್ ಎಲ್ಲ ಕಳಿಸ್ತೀವಿ, ನೀವು ಇಷ್ಟು ಕಮಿಷನ್ ಅಂತ ತೊಗೊಂಡು ನೀವು ಸೇಲ್ ಮಾಡಿಕೊಡಿ ಅಂತ. ಸೊ ಸ್ಯಾಂಪಲ್ಗೆ ಅಂತ ಒಂದು ಸೀರೆ ಕಳಿಸಿದ್ರು, ಆಯಿತಾ. 2 ಸೀರೆ ಕಳಿಸಿದ್ರು, ಎರಡೂ ಒಂದೇ ಥರ. ಇವಾಗೇನು ತೋರಿಸ್ತಾ ಇದ್ದೀನಿ ಇದೇ ಥರ ಸೀರೆನೇ. ಒಂದು ಸೇಲ್ಗಿಟ್ಟೆ, ಇನ್ನೊಂದು ನಾನು ತೊಗೊಂಡೆ, ಬಿಕಾಸ್ ನಂಗೆ ಇಷ್ಟ ಆಯ್ತು ಈ ಸೀರೆ. ಇವಾಗೆಲ್ಲನೂ ಮಲ್ ಕಾಟನ್ ಎಲ್ಲ ಫೇಮಸ್ ಅಲ್ವಾ, ಅದಕ್ಕೇ ಒಂದು ಸೀರೆ ನಾನು ಇಟ್ಕೊಂಡೆ, ಒಂದು ಸೀರೆ ಸೇಲ್ ಕೊಟ್ಟೆ. ಅದು ತುಂಬ ಚೆನ್ನಾಗೇ ಸೇಲ್ ಆಯಿತು. 899. ಅದ್ರ ರೇಟ್ ಬಂದು ಸ್ವಲ್ಪ ಕಡಿಮೆನೇ ಇತ್ತು. ನಾನು ಮಾರ್ಜಿನ್ ಒಂದಷ್ಟು ಇಟ್ಕೊಂಡು ಸೇಲ್ಗಿಟ್ಟಿದ್ದೆ, ಬಟ್ ಸೇಲ್ ಆಯಿತು. ನನಗೆ ಸ್ಯಾರಿ ಸೆಲ್ ಮಾಡೋದು ಟೆನ್ಷನ್ ಬೇಡಪ್ಪ ಅಂತ ನಾನು, ಇಲ್ಲ ಮ್ಯಾಮ್ ನಾನು ಮಾಡಲ್ಲ, ಇಷ್ಟು ಬಂದಿದೆ ತಗೊಳ್ಳಿ ಅಂತ ಕೊಟ್ಬಿಟ್ಟೆ ಆ ಸ್ಯಾರಿದ ಪ್ರೈಸು. ಇದು ಮಾತ್ರ ಪ್ರಮೋಷನ್ಗೆ ಬಂತು ಅಂತ ಥರ. ಆಮೇಲೆ ಈ ಸೀರೆಗೆ ನಾನು 500 ಏನೋ ಪೇ ಮಾಡಿದ್ದಿದ್ದು. ಆಮೇಲೆ ಇನ್ನು ಇವತ್ತು ಯಾಕೆ ಈ ಸೀರೆ ಎಲ್ಲ ತೆಗಿತಾ ಇದ್ದೀನಿ ನೀವು ಅಂತ ಅನ್ನಿಸ್ಬೋದು ನಿಮಗೆ. ನೆಕ್ಸ್ಟು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಬರ್ತಾ ಇದೆಯಲ್ಲ, ವರಮಹಾಲಕ್ಷ್ಮಿ, ಆಮೇಲೆ ಗೌರಿ ಗಣೇಶ ಹಬ್ಬಕ್ಕೆಲ್ಲ ಎಲ್ಲೂ ಹೋಗಲ್ಲ ಬಿಡಿ, ಮನೇಲೇ ಇರ್ತೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ, ಮಾಡ್ತೀನೋ ಇಲ್ವೋ ಅನ್ನೋದನ್ನು ಮುಂಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಸೀರೆ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಬಿಡೋಣ, ಇಲ್ಲ ಆವಾಗಂದರೆ ಸ್ವಲ್ಪ ರಶ್ ಆಗಿಬಿಡ್ತಾರೆ, ಮತ್ತು ಅವಾಗ ಕೊಡೋದಿಲ್ಲ ಟೈಮ್ ಸರಿಯಾಗಿ ಅಂತ. ಅದಕ್ಕೇ ಯಾವ್ಯಾವುದು ಹೊಸ ಸೀರೆ ಇದೆಯೋ ಅದೆಲ್ಲನೂ ಇವತ್ತು ಸ್ಟಿಚಿಂಗ್ ಕೊಡೋ ಕೆಲಸನೇ ಮಾಡ್ಕೊಬಿಡೋಣ ಅಂತ ಹೇಳಿ ಸ್ಟಿಚಿಂಗಿಗೆ ಎಲ್ಲವನ್ನು ಚೆಕ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಯಾವ್ಯಾವುದನ್ನು ಸ್ಟಿಚಿಂಗ್ ಕೊಡಬೇಕು ಅಂತ ಹೇಳಿ. ಲಿಟ್ರಲಿ ನೀವು ನಂಬಲ್ಲ, ಆ ಒಂದು ಟ್ರೆಂಡಿಂಗಲ್ಲಿರೋ ಸ್ಯಾರಿ, ಅಲ್ಲಿ ಡಾರ್ಕ್ ಒಂಥರ ಆಕಾಶ ನೀಲಿ ಕಲರ್ ಸೀರೆನ ಫಸ್ಟ್ ತೋರಿಸಿದ್ನಲ್ಲ, ಆ ಸೀರೆನ ನಾನು ಎಷ್ಟೊಂದು ಪೇಜ್ಗಳಲ್ಲಿ ಕೇಳಿದ್ದೀನಿ. 800 ಮೇಲೇ ಹೇಳಿದ್ದಾರೆ ನನಗೆ. 800, 1500, 1200, 3000 ಹೇಳಿದ್ನಲ್ಲ. P ಅಂತ ತುಂಬ ದೊಡ್ಡ ಯೂಟ್ಯೂಬರ್ ಗೈಸ್, ಅವರು ತುಂಬ ದೊಡ್ಡ ಯೂಟ್ಯೂಬರು. ಅವ್ರ ಪೇಜಲ್ಲಿ ಈ ಸೀರೆ 3000 ಚಿಲ್ಲರೆ, ಆಯಿತಾ. ನಾನು ಈ ಸೀರೆಗೆ ಎಷ್ಟು ಕೊಟ್ಟಿರ್ಬೋದು ಹೇಳಿ, ನಾನು ತುಂಬ ಒಂಥರ ಬಾರ್ಗಿನ್ ಮಾಡೋದಲ್ಲಿ ಎತ್ತಿದ ಕೈ ನಾನು. ಅವರು ಹೇಳಿದ್ರು 1200 ಹೇಳಿದ್ರು, ಬಟ್ ನಾನು 1200 ಅಂತಂದರೆ ಅರ್ಧ ಪ್ರೈಸು ನಾನು ಕೊಟ್ಟಿಲ್ಲ. ಅಂದರೆ ನೀವೇ ಕಮೆಂಟ್ ಮಾಡಿ ಆ ಸೀರೆ ಬೆಲೆ ಎಷ್ಟು ಅಂತ ನೋಡೋಣ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ಅದಾದಮೇಲೆ ನಾನೇನೇ ಪ್ರೈಸನ್ನು ನಿಮಗೆ ಕಮೆಂಟ್ ಮುಖಾಂತರ ಇಲ್ಲ ಪಿನ್ ಮಾಡಿಬಿಡ್ತೀನಿ, ಈ ಸೀರೆ ಪ್ರೈಸ್ ಎಷ್ಟು ಅಂತ. ಇಷ್ಟು ಕಡಿಮೆಗೆ ಸೀರೆ ಸಿಗುತ್ತೆ ಅಂದರೆ. ಆಮೇಲೆ ಅದನ್ನು ಹೇಳ್ತಾರೆ, ಇದರಲ್ಲಿ ವೆರೈಟೀಸ್ ಆಫ್ ಬಟ್ಟೆ ಇರುತ್ತೆ, ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ ಅಂತ. ನಾನು ಇದು ಅಂತಿಂಥ ಕ್ವಾಲಿಟಿದಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆಯಾ ಎಷ್ಟು ಸ್ಮೂತಾಗಿದೆ ಸ್ಯಾರಿ ಅಂತ ಹೇಳಿ. ನಾನು ಕ್ಲಾತ್ನ ಮುಟ್ಟಿ ನೋಡಿ ಕ್ವಾಲಿಟಿ ನೋಡಿನೇ ತೊಗೊಳ್ಳೋದು, ನಾವೇನು ಅಷ್ಟು ದಡ್ಡರಲ್ಲ, ಓಕೆ. ನನಗೂ ಈ ಸೀರೆ ಇಷ್ಟ ಆಗಿ ತುಂಬ ಸಾಫ್ಟ್ ಇದೆ ಗೈಸ್, ಅಂದರೆ ಉಟ್ಕೊಂಡಂಗೆ ಅನಿಸಲ್ಲ, ಅಷ್ಟು ಸಾಫ್ಟಾಗಿದೆ. ಸಾಫ್ಟ್ ಸೀರೆಗೆ ಇವಾಗ ರೇಟ್ ಜಾಸ್ತಿ ನಮ್ಮಲ್ಲಿ ಆನ್ಲೈನಲ್ಲಿ. ಬಟ್ ನಿಜ ಹೇಳ್ತೀನಿ, ನೀವು ಡೈರೆಕ್ಟ್ ಶಾಪ್ಗೆ ಹೋಗಿ ತೊಗೊಂಡ್ರೆ ಬಾರ್ಗಿನ್ ಮಾಡಿದ್ರೆ ನಿಜವಾಗ್ಲೂ ಆಫ್ ರೇಟ್ಗೆಲ್ಲ ಸಿಗುತ್ತೆ ಸೀರೆ ನಿಮಗೆ. ಆಮೇಲೆ ಅದರಲ್ಲಿ ಇನ್ ಕೇಸ್ ಡ್ಯಾಮೇಜ್ ಸಿಕ್ಕರೆ ಹೋಗಿ ವಾಪಸ್ ಕೊಡ್ಬೋದು. ಆನ್ಲೈನಲ್ಲಿ ಕರ್ಮೈ ವಾಪಸ್ಸು ತೊಗೊಳ್ಳಲ್ಲ, ಅದಕ್ಕೆ ಓಪನಿಂಗ್ ವಿಡಿಯೋ ಕಂಪಲ್ಸರಿ. ಆಮೇಲೆ ಇನ್ನೂ ಕೆಲವೊಬ್ಬರು ಸೀರೆ ತೊಗೊಳ್ದಿರೋ ತುಂಬ ನಾಟಕಗಳು ಬೇರೆ ಆಡ್ತಾರೆ. ಆಮೇಲೆ ಓಪನ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕ್ತಾರೆ, ಅಂಥವಳು ಇಂಥವಳು ಅಂತ. ಯಾಕಂದರೆ ಆಲ್ರೆಡಿ ಒಂದು ಸೀರೆ ಜಗಳ ನೀವು ನೋಡಿರ್ತೀರ, ಆಯಿತಾ. ಯಾಕಪ್ಪ ಬೇಕು ಈ ಆನ್ಲೈನಲ್ಲಿ ತೊಗೊಳ್ಳೋದೇ ಬೇಡ ಅಂತ ನಾನು ಆನ್ಲೈನಲ್ಲಿ ತುಂಬ ಜನಕ್ಕೆ ನಾನು ಎಂಕ್ವೈರಿ ಮಾಡ್ತೀನಿ. ನನಗೆ ರೀಸನಬಲ್ ಪ್ರೈಸು ಅಂತ ಅನಿಸಿದ್ರೆ ಮಾತ್ರ ತೊಗೊಂಡು ಮತ್ತೆ ವಾಪಸ್ ತೊಗೊಳ್ದಿರ ಯಾಕೆ ಬೇಕು ಗೈಸ್? ಕೊಟ್ಟಿರೋ ದುಡ್ಡು ಯಾಕೆ ನಾವೇನು ದುಡ್ಡಿಗೆ ಬೆಲೆ ಇಲ್ವಾ?
ಅರ್ಥ ಮಾಡ್ಕೋಬೇಕು ಅವರೂ. ಏನೋ ನಾನು ಗೊತ್ತಿರೋದು ಹೇಳಿದ್ದೀನಿ, ಯಾರಿಗಾದರೂ ಹರ್ಟ್ ಆಗಿದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾರೆ. ಲಾಟ್ಸ್ ಆಫ್ ಲವ್.